ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಪ್ರೇರಣಾ ಶಕ್ತಿಯಾದ ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ವೇದಿಕೆಯನ್ನು ಅಲಂಕರಿಸಿರುವ ಹಿರಿಯರೇ, ಶ್ರದ್ಧೆಯ ಗುರುಗಳೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ಸಮಯ ಬಹಳ ಆಗಿರೋದ್ರಿಂದ, ಬಹಳ ಹೊತ್ತಿನಿಂದ ನೀವು ಕೂತ್ಕೊಂಡಿರೋದ್ರಿಂದ ನಿಮಗೆ ಬೇಜಾರಾಗಿರೋದನ್ನು ನಿಮ್ಮ ಮುಖಗಳು ಹೇಳ್ತಾ ಇದ್ದಾವೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದಿ ಮೈಂಡ್. ನಮಗೆ ಬೇಜಾರಾಗಿದೆಯೋ ಇಲ್ಲವೋ ಅನ್ನೋದನ್ನು ನಮ್ಮ ಮುಖ ಹೇಳಿಬಿಡ್ತದೆ. ಪಾಪ ನೋಡಿ ಬಸವಣ್ಣವ್ರು ಹೆಂಗಾಗಿಬಿಟ್ಟ. ಆಮೇಲೆ ನೀವು ಮೆರವಣಿಗೆಯಲ್ಲಿ ಬೇರೆ ಬಿಸಿಲಲ್ಲಿ ಖುಷಿಯಿಂದ ಭಾಗವಹಿಸಿ ಅಲ್ಲಿಂದ ಇಲ್ಲಿಗೆ ಬಂದು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಹೆಚ್ಚು ಕಡಿಮೆ ನಿಮಗೆ ಆಯಾಸ ಆಗಿದೆ. ಆದರೂ ಕಾರ್ಯಕ್ರಮದ ಔಚಿತ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು 2-3 ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಒಂದು ಸ್ವಲ್ಪ ಎಲ್ಲ ಸೀದಾ ಕೂತ್ಕೊಳ್ತೀರಿ, ನೇರವಾಗಿ ಕೂತ್ಕೊಳ್ತೀರಿ. ಗುಡ್. ಸ್ಟೂಡೆಂಟ್ ಲೈಫಲ್ಲಿ ಇದೊಂದು ಬಹಳ ಅವಶ್ಯಕವಾದ ಸಂಗತಿ. ಪಾಠ ಪ್ರವಚನ ಕೇಳಬೇಕಾದ್ರೆ, ವಿಶೇಷವಾಗಿ ತರಗತಿಗಳಲ್ಲಿ ಪಾಠ ಕೇಳಬೇಕಾದ್ರೆ ತುಂಬ ಶ್ರದ್ಧೆಯಿಂದ ಕೂತ್ಕೋಬೇಕು. ನಾವು ನೇರವಾಗಿ ಕುಳಿತುಕೊಳ್ಳೋದಕ್ಕೂ ಕೇಳಿದ ಪಾಠ ನಮ್ಗೆ ಅರ್ಥ ಆಗೋದಕ್ಕೂ ದೊಡ್ಡ ಸಂಬಂಧ ಇದೆ. ಒಂದು ಸ್ವಲ್ಪ ಅಲಕ್ಷ್ಯ ಮಾಡಿ ಬೆನ್ನು ಬಗ್ಗಿಸಿದ್ರು ಕೇಳಿದ್ದು ಗ್ರಹಣ ಆಗೋದಿಲ್ಲ, ತಲೆಯೊಳಗೆ ಇಳಿಯೋದಿಲ್ಲ. ಅದಕ್ಕೇನೆ ನೇರವಾಗಿ ಕೂತ್ಕೋಬೇಕು ಅಂತ ಹೇಳೋದು. ಇವತ್ತು ನೀವು ಎಲ್ಲ ಸೇರಿ ಇಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಸೇರಿದ್ದೇವೆ. ಮೊದಲು ಇದಿರಲಿಲ್ಲ. ಬಸವ ಜಯಂತಿಯನ್ನು 113 ವರ್ಷಗಳಿಗಿಂತ ಮುಂಚೆ ನಾವು ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ದಾವಣಗೆರೆಯೊಳಗಡೆ ಮೊಟ್ಟ ಮೊದಲ ಬಾರಿಗೆ 1912ರಲ್ಲಿ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರು ಮತ್ತು ಪೂಜ್ಯ ಮಹಾಂತ ಸ್ವಾಮಿಗಳು ಇಬ್ಬರೂ ಸೇರಿ ಸಾರ್ವಜನಿಕವಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ಪ್ರಾರಂಭ ಮಾಡಿದರು. ಅದೊಂದು ದೊಡ್ಡ ಸಾಧನೆ. ಅಲ್ಲಿವರೆಗೆ ಹೀಗೆ ಊರುಗಳಲ್ಲಿ ಸಾರ್ವಜನಿಕವಾಗಿ ಜೋರಾಗಿ ಬಸವ ಜಯಂತಿಯನ್ನು ಮಾಡ್ತಿರ್ಲಿಲ್ಲ. ಬಸವಣ್ಣವರಿದ್ದರು, ಬಸವಣ್ಣವ್ರ ವಚನಗಳಿತ್ತು, ಬಸವಣ್ಣವ್ರದ್ದು ಟೀಚಿಂಗ್ಸ್ ಇತ್ತು, ಲೈಫ್ ಇತ್ತು, ಮೆಸೇಜ್ ಇತ್ತು, ಎಲ್ಲ ಇತ್ತು. ಆದರೆ ಬಸವ ಜಯಂತಿಯನ್ನು ಸೆಲೆಬ್ರೇಟ್ ಮಾಡೋದು ಅವಾಗಿರಲಿಲ್ಲ. 1912 ಒಳಗಡೆ 1912ರಲ್ಲಿ ಅವರು ಬಸವ ಜಯಂತಿಯನ್ನು ಆರಂಭಿಸಿದ ಮೇಲೆ ಈಗ 113 ವರ್ಷಗಳಾದವು. ಅಂದರೆ 100 ವರ್ಷಗಳಾಯಿತು. ಈಗ ಶತಮಾನ ಕಳೆದು ಹೋಯಿತು ಬಸವ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಚಾಲೂ ಮಾಡಿ. ಸುದೈವಕ್ಕೆ ಕರ್ನಾಟಕ ಸರ್ಕಾರದವರು, ನಿಮಗೆಲ್ಲ ಗೊತ್ತಿದೆ, ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ. ಇದೆಲ್ಲ ಬಹಳ ದೊಡ್ಡ ಕೆಲಸ. ಜಯಂತಿ ಆಚರಣೆ ಮಾಡೋದು, ಅವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದು, ವರ್ಷ ಬಸವ ಜಯಂತಿ ಬಂದಾಗ ಊರುಗಳಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋದು, ಶಾಲಾ ಕಾಲೇಜುಗಳಲ್ಲಿ ಮೆರವಣಿಗೆ ಮಾಡೋದು, ಇದೆಲ್ಲ ದೊಡ್ಡ ವಿಷಯನೇ. ಆದರೆ ಇಷ್ಟೇ ಮಾಡಿಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಸರಿಯಾಗಿ ಕೇಳಿಸ್ಕೋಬೇಕು ನಾ ಹೇಳೋ ಮಾತನ್ನು. ನಾವು ಬಹಳ ಖುಷಿಯಿಂದ ಎಲ್ಲ ಒಂದು ಕಡೆ ಸೇರಿ ಬಸವಣ್ಣವ್ರ ಫೋಟೋ ಇಟ್ಟು ಪೂಜೆ ಮಾಡಿ ಬಸವೇಶ್ವರ ಮಹಾರಾಜ್ ಕಿ ಜೈ ಅಂದು ಬಸವ ಜಯಂತಿ ಆಚರಣೆ ಮುಗೀತು ಅಂತ ಖುಷಿ ಪಟ್ಟೆವು ಅಂದರೆ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಯಾವಾಗ ಬರುತ್ತೆ? ಬಸವಣ್ಣನವರು ಏನು ಹೇಳಿದ್ದರೋ ಅದನ್ನು
ನಮ್ಮ ಪರ್ಸ್ನಲ್ ಲೈಫಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿಕೊಂಡಾಗ ಪ್ರಯೋಜನ ಆಗುತ್ತೆ. ಅವ್ರು ಎಷ್ಟು ಹೇಳಿದಾರೆ ಗೊತ್ತಾ? ಸಚ್ ಎ ವಂಡರ್ಫುಲ್ ಪರ್ಸನಾಲಿಟಿ ಇನ್ ದ ವರ್ಲ್ಡ್. ಎಂಥ ಸ್ಕಾಲರ್ ಅವರು, ಎಂಥ ಫಿಲಾಸಫರ್, ಎಷ್ಟು ದೊಡ್ಡ ಜ್ಞಾನ ಅವ್ರದ್ದು, ಎಂಥ ವಿಸ್ಡಮ್ ಅವ್ರದ್ದು ಬಸವಣ್ಣವ್ರದ್ದು. ವರ್ಲ್ಡ್ ಹಿಸ್ಟರಿಯಲ್ಲಿ ಅಂಥದ್ದೊಂದು ಪರ್ಸನಾಲಿಟಿ ಮತ್ತೊಂದು ಬಂದಿಲ್ಲ. ಮತ್ತು ಅವಾಗ ಪರಿಸ್ಥಿತಿ ಹೆಂಗಿತ್ತು ಗೊತ್ತಾ? 12ನೇ ಶತಮಾನದಲ್ಲಿ ಅವ್ರು ಏನೇನು ಮಾಡ್ತೀವಿ ಅಂತ ಆಸೆ ಪಟ್ಟರು ಅದಕ್ಕೆಲ್ಲ ಸಪೋರ್ಟ್ ಮಾಡುವಂಥ ಎನ್ವೈರ್ನಮೆಂಟ್ ಇರಲಿಲ್ಲ. ಬಹಳ ದೊಡ್ಡ ದೊಡ್ಡ ಹರ್ಡಲ್ಸ್ ಇತ್ತು, ಬಸವಣ್ಣವ್ರಿಗೆ ಸಮಸ್ಯೆ ಇತ್ತು, ಅಡಚಣೆ ಇತ್ತು. ಅದನ್ನೆಲ್ಲ ಮೀರಿ, ಅದನ್ನೆಲ್ಲ ಎದುರಿಸಿ, ಅದನ್ನೆಲ್ಲ ವಿರೋಧಿಸಿ ಬಸವಣ್ಣನವರು ಸಂಘರ್ಷವನ್ನು ಪಡಬೇಕಾಗಿ ಬಂತು. ಅಂಥ ಬಸವಣ್ಣನವರ ಲೈಫ್ ಮೆಸೇಜಿಂದ ನಾವೇನು ಪಡ್ಕೋಬೇಕು ಅಂತ ವಿಚಾರ ಮಾಡಬೇಕು. ಇಲ್ಲದೇ ಇದ್ದರೆ ಈಗ ನೀವೇನು ಶ್ರಮ ಹಾಕ್ತಾ ಇದ್ದೀರಲ್ಲ, ನಿಮ್ಮ ಅಧ್ಯಕ್ಷರು, ನಿಮ್ಮ ಟೀಚರ್ಸ್, ಈ ಶ್ರಮ ದಂಡ ಆಗಿಬಿಡ್ತದೆ. ಇದರಿಂದ ಏನಾದರೂ ಪ್ರಯೋಜನ ಆಗಬೇಕೋ ಬೇಡವೋ? ಇದರಿಂದ ಏನಾದರೂ ಪ್ರಯೋಜನ ಆಗಬೇಕೋ ಬೇಡವೋ? ಇದರಿಂದ ಏನಾದರೂ ಪ್ರಯೋಜನ ಆಗಬೇಕೋ ಬೇಡವೋ? ಪ್ರಯೋಜನ ಆಗಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡಬೇಕು. ಎವ್ರಿ ಪರ್ಸನ್, ಎಲ್ಲರೂ. ಈಗ ನಾನು ಟೀಚರ್, ಬೀಯಿಂಗ್ ಎಸ್ ಎ ಟೀಚರ್, ಬಸವಣ್ಣವರಿಂದ ನಾನೇನು ಕಲ್ಕೋಬೇಕು ಅಂತ ನಾನು ವಿಚಾರ ಮಾಡಬೇಕು. ಬೀಯಿಂಗ್ ಎಸ್ ಎ ಸ್ಟೂಡೆಂಟ್, ನೀವೇನು ಮಾಡಬೇಕು ಅಂತ ನೀವು ವಿಚಾರ ಮಾಡಬೇಕು. ಬಸವಣ್ಣನವರಿಂದ ನಾವೇನು ಕಲ್ತ್ಕೋಬೇಕು ಅಂತ ಒಂದು 3-4 ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ನಂಬರ್ 1, ಅಸ್ವೀಕಾರ ಮನೋಭಾವ. ಅವರು ಸಣ್ಣವರಿದ್ದಾಗ ಯಾರಾದರೂ ಏನಾದರೂ ಹೇಳಿದರೆ ಪಟ್ ಅಂತ ಒಪ್ಕೋತಿರ್ಲಿಲ್ಲ, ಪ್ರಶ್ನೆ ಮಾಡ್ತಿದ್ರು. ಎಂಥ ಎದೆಗಾರಿಕೆ ಅವ್ರಿಗಿತ್ತು ಅಂದರೆ ಸ್ವತಃ ಅವ್ರ ಅಪ್ಪನ್ನು ಅವ್ರು ಬಿಡ್ತಿರ್ಲಿಲ್ಲ. ಅದಕ್ಕೆ ಅವರು ದೊಡ್ಡವರಾಗಿದ್ದು. ನಾವು ಸ್ಟೂಡೆಂಟ್ ಇದ್ದಾಗ ಯಾರಾದರೂ ಏನಾದರೂ ಹೇಳಿದರೆ ಕುರಿ ಹಾಗೆ ತಲೆ ಬಗ್ಗಿಸಿ ಹ್ಞೂ ಅಂದು ಹೋದೆವು ಅಂತ ಇಟ್ಕೊಳ್ಳಿ, ನಾವು ಬೆಳೆಯೋದಿಲ್ಲ. ಡೆವಲಪ್ಮೆಂಟ್ ಆಗಬೇಕಾದ್ರೆ, ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ವಿ ಹ್ಯಾವ್ ಟು ಆಸ್ಕ್ ಕ್ವೆಶನ್ಸ್. ಬೈ ಆಸ್ಕಿಂಗ್ ಕ್ವೆಶನ್ಸ್ ವಿ ವಿಲ್ ಬಿಕಮ್ ಜೀನಿಯಸ್ ಟು ಲೀಡ್ ಅವರ್ ಲೈಫ್. ಲೀಡಿಂಗ್ ಲೈಫ್ ಈಸ್ ನಾಟ್ ಈಸಿ. ಭಾಳ ಸರಳ ಇಲ್ಲ ಜೀವನ ಕಳೆಯೋದು. ಈ ಕಡೆ ಲಕ್ಷ್ಯ ಕೊಡರು, ಹಿಂದೆ ಕೂತಿರೋರು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಯಾರೋ ಹೇಳಿದರೆಂದು ಎಲ್ಲಿಯೋ ಬರೆದಿದೆ ಎಂಬ ಮಾತ್ರಕ್ಕೆ ಯಾವುದನ್ನು ನಾವು ಒಪ್ಪಿಕೊಳ್ಳಬಾರದು. ಪ್ರಶ್ನೆ ಮಾಡಬೇಕು, ಅದು ಸರಿನೋ ತಪ್ಪೋ ಅಂತ ವಿಚಾರ ಮಾಡಬೇಕು. ಅಂಥದ್ದೊಂದು ಥಿಂಕಿಂಗ್ ಕೆಪಾಸಿಟಿ ಬಸವಣ್ಣವ್ರೊಳಗಡೆ ಇತ್ತು. ಸಣ್ಣ ಹುಡುಗ ಇದ್ದಾಗ ಆಕೆ ಹೇಳಿದ್ಲಲ್ಲ, ಹಣಗಂಡಿ ಭಾಷಣ ಮಾಡಬೇಕಾದ್ರೆ ಅವ್ರ ಮನೆಯೊಳಗಡೆ ಒಂದು ಪದ್ಧತಿ ಇತ್ತು, ಉಪನಯನ ಮಾಡೋದು ಅಂತ. 8 ವರ್ಷ ಆದಮೇಲೆ ಹುಡುಗರಿಗೆ ಅದನ್ನು ಮಾಡ್ತಿದ್ರು. ಅವರಪ್ಪ ಕರೆದು ಹೇಳಿದರು, ನಿಂಗೆ ಉಪನಯನ ಮಾಡ್ತೀವಿ ಅಂತ. ಹ್ಞೂ ಅನ್ಲಿಲ್ಲ. ಬಸವರಸ ಅವ್ರ ಹೆಸರು. ಹ್ಞೂ ಅನ್ಲಿಲ್ಲ. ಆಯ್ತಪ್ಪ ಉಪನಯನ ಮಾಡಿ, ನಾನೇನು ಮಾಡಬೇಕು ಅಂತ ಕೇಳಲಿಲ್ಲ. ಇಮ್ಮಿಡಿಯೇಟ್ ಅವ್ರ ತಲೆಯಾಗ ವಿಚಾರ ಬಂತು, 8 ವರ್ಷ ಆದಮೇಲೆ ನನಗೆ ಮಾಡ್ತಿದ್ದೀರಲ್ಲ, ನನಗಿಂತ ದೊಡ್ಡಾಕೆ ನಮ್ಮ ಅಕ್ಕ ನಾಗಾಯಿ, ನಾಗಲಾಂಬಿಕೆ, ಅಕ್ಕಗೆ ಯಾಕೆ ಮಾಡಿಲ್ಲ? ಸಿ ದ ಲಾಜಿಕ್. ಅಕ್ಕಗೆ ಯಾಕೆ ಮಾಡಿಲ್ಲ ಅಂತ ಬಸವಣ್ಣವ್ರು ಕೇಳದೆ ಇದ್ದಿದ್ರೆ ಇವತ್ತು ನಾವು ಬಸವ ಜಯಂತಿನೇ ಮಾಡ್ತಿರ್ಲಿಲ್ಲ. 100% ಬಸವಣ್ಣವ್ರು ಹೊರಗಡೆನೆ ಹೋಗ್ತಿರ್ಲಿಲ್ಲ. ಇದನ್ನ ಅಸ್ವೀಕಾರ ಮನೋಭಾವ ಅಂತ ಕರೀತಾರೆ. ಆಮೇಲೆ ಅವ್ರ ಅಪ್ಪ ಅಮ್ಮ ಕನ್ವಿನ್ಸ್ ಮಾಡಕ್ಕೆ ಏನೇನೋ ಹೇಳಿದ್ರು, ಏನೇನೋ ಪ್ರಮಾಣಗಳನ್ನು ಹೇಳಿದ್ರು, ಏನೇನೋ ಎಕ್ಸಾಂಪಲ್ಸ್ ಕೊಟ್ಟರು. ಬಸವಣ್ಣವ್ರು ಎಲ್ಲ ಬೀಸಿ ಎಸೆದು ಬಿಟ್ರು. ನೋ, ವೇರ್ ದೇರ್ ಈಸ್ ನೋ ಈಕ್ವಾಲಿಟಿ ಐ ಡೋಂಟ್ ವಾಂಟ್ ಟು ಬಿ ದೇರ್, ವಿಲ್ ಕ್ವಿಟ್ ಇಟ್. ಬಿಟ್ಟು ಬಿಡ್ತೀನಿ ಇದನ್ನ ಅಂದ್ರು ಬಸವಣ್ಣವರು. ಏನು ಧೈರ್ಯ ಅಲ್ಲ, ಕರೇಜ್ ಅಲ್ಲ. ಸಣ್ಣ ವಯಸ್ಸೊಳಗಡೆ 8 ವರ್ಷ ವಯಸ್ಸಿನಾಗ ನಮ್ಗೆ ಚಂದಂಗೆ ಮೂಗು ತಿಕ್ಕೊಳ್ಳೋಕೆ ಬರೋದಿಲ್ಲ. ಡು ಯು ನೋ ಮೂಗು ತಿಕ್ಕೊಳ್ಳೋದು? ಹಿಂಗೊಮ್ಮೆ ತಿಕ್ಕೊಂಡ್ರೆ ಈ ಕಡೆ ಒಂದು ಖಡ್ಗ ತಯಾರಾಗಿರ್ತದೆ, ಹಿಂಗೊಮ್ಮೆ ತಿಕ್ಕೊಂಡ್ರೆ ಈ ಕಡೆ ಒಂದು ಅಷ್ಟು ಸಣ್ಣ ವಯಸ್ಸೊಳಗಡೆ ಹಾಲುಗಲ್ಲ ಇದ್ದಾಗ, ಇನ್ನೂ ಪ್ರಪಂಚದ ಜ್ಞಾನನೇ ಇರದೇ ಇದ್ದಾಗ ಇಷ್ಟು ದೊಡ್ಡ ವಿಷಯ ಬಸವಣ್ಣವ್ರ ಹತ್ರ ಹೇಗೆ ಬಂತು ಅಂದರೆ, ಹಿ ವಾಸ್ ಥಿಂಕಿಂಗ್.
ಅವ್ರು ವಿಚಾರ ಮಾಡ್ತಿದ್ರು, ನಾವು ಇದನ್ನು ಕಲ್ತ್ಕೋಬೇಕು ವಿದ್ಯಾರ್ಥಿಗಳಾಗಿ. ನಾವು ಕೂಡ ನಮ್ಮ ಲೈಫಲ್ಲಿ ಇಂಥದ್ದನ್ನು ಕಲ್ತ್ಕೋಬೇಕು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಅವರ್ ಬೆಸ್ಟ್ ಫ್ರೆಂಡ್ ಈಸ್. ನಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಂದರೆ ವೈ. ಯಾವುದು? ವೈ. ಏಕೆ? ಒಂದು 6 ಜನ ಫ್ರೆಂಡ್ಸ್ ಹೇಳ್ತೀನಿ ಲೈಫಲ್ಲಿ, ಕೊನೆಯವರೆಗೂ ಇವ್ರನ್ನ ನೀವು ಫಾಲೋ ಮಾಡಬೇಕು. ಯಾರು, ಏಕೆ, ಹೇಗೆ, ಎಲ್ಲಿ, ಎಷ್ಟು, ಯಾವಾಗ. ಬೆಸ್ಟ್ ಫ್ರೆಂಡ್ಸ್. ನಮಗೆ ಯಾರು ಏನಾದರೂ ಹೇಳಿದ್ರು, ಮತ್ತು ಸರ್ ಹೋಮ್ವರ್ಕ್ ಮಾಡೋ ತಕ್ಷಣ ಯಾಕ ಅನ್ಬಾರ್ದು, ಅದು ಬೇರೆ. ಅದು ಬೇರೆ. ಮನ್ಯಾಗಪ್ಪ ಅಂಗಡಿಗೆ ಹೋಗಂದ್ರೆ ಯಾಕ ಅದು ಬೇರೆ. ಲೈಫಿಗೆ ಸಂಬಂಧಪಟ್ಟ ಹಾಗೆ, ಫ್ಯೂಚರಿಗೆ ಸಂಬಂಧಪಟ್ಟ ಹಾಗೆ, ಏಮ್ಸ್ಗೆ ಸಂಬಂಧಪಟ್ಟ ಹಾಗೆ ವಿ ಹ್ಯಾವ್ ಟು ಹ್ಯಾವ್ ಸಚ್ ಫ್ರೆಂಡ್ಸ್. ಬಸವಣ್ಣ ಹ್ಯಾಡ್. ಅವ್ರಿಗಿತ್ತು ನೋಡಿ ವೈ. ಅಪ್ಪ ಯಾಕ? ಅರೆ ನನಗೆ ಬೇಕು ಅಂತೀರಿ, ಅಕ್ಕಗೆ ಬೇಡ ಅಂತೀರಿ, ಇದಕ್ಕೇನು ಅರ್ಥ ಇದೆ? ಈಸ್ ಇಟ್ ರಿಲಿಜಿಯನ್? ಈಸ್ ಇಟ್ ಎಜುಕೇಶನ್? ಏನು ಪ್ರಶ್ನೆ ಬಸವಣ್ಣ ಅವ್ರು? ನೋ, ಬ್ಯಾಡ್ ನಂಗೆ. ಇದನ್ನು ನಾವು ಕಲ್ತ್ಕೋಬೇಕು. ನಂಬರ್ 2, ಒಂದ್ಸರಿ ಬಸವಣ್ಣವ್ರ ಅಪ್ಪ ಮನೆಯೊಳಗೆ ಪೂಜೆ ಮಾಡ್ತಿದ್ರು. ಅವ್ರು ಭಾಳ ದೊಡ್ಡ ನಿಷ್ಠಾವಂತರು, ದೇವ್ರ ಮೇಲೆ ಭಾಳ ಶ್ರದ್ಧೆ ಇತ್ತು. ಬೆಳಿಗ್ಗೆ ಮುಂಜಾನೆ ಅವ್ವ ಅಡುಗೆ ಮಾಡ್ತಿದ್ರು ಅಡುಗೆ ಮನೆಯೊಳಗಡೆ. ಇವ ಸಣ್ಣವ, ಯಾರು? ಬಸವಣ್ಣ. ನೀರು ಕುಡಿಬೇಕು ಅನ್ನಿಸ್ತು. ದಡ್ 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 ಓಡ್ಕೋತ ಅಡುಗೆ ಮನೆ ಬಂದ. ನಾವು ಹಂಗಾದ್ರೆ ಬರೋದು, ಏನು ನೀರು ಕುಡಿಬೇಕು, ಮಿಲ್ಟ್ರಾಗ ಬಂದಂಗೆ ಬರ್ತೀವಿ. ಬಂದ, ಏ ಅವ್ವ ಅಂದ. ಆಕೆ ಅಡುಗೆ ಮಾಡ್ತಿದ್ದಳು, ಅಪ್ಪ ಪೂಜೆ ಮಾಡ್ತಿದ್ರು. ನೀರು ಕೊಡು ಅಂದ. ಅವ್ವ ಅಂದಳು, ಕೊಡಲ್ಲ. ನಂಗೆ ನೀರು ಬೇಕು. ಅವ್ವ ಅಂದಳು, ಅಪ್ಪನ ಪೂಜೆ ಮುಗಿಯೋವರೆಗೂ ನೀರು ಕೊಡಲ್ಲ. ಆಗಲಿ ತಗೋ ಅಂತ ವಾಪಸ್ ಹೋದ. ಮತ್ತೆ ಆಡ್ತಿದ್ದ, ಮತ್ತೆ ನೀರಡಿಕೆ ಹೆಚ್ಚಿಗೆ ಆಯಿತು, ಮತ್ತೆ ವಾಪಸ್ ಬಂದ. ನೀರು ಕೊಡು ಅಂದ. ಅವ್ವ ಅಂದಳು ನೀರು ಕೊಡಂಗಿಲ್ಲ. ನನಗೆ ನೀರಡಿಕೆಯಾಗಿ ಸಾಕಾಗೈತಿ. ನೀವೇನಾರು ವಿಚಾರ ಮಾಡಬಾರ್ದು. ನನಗೆ ನೀರಡಿಕೆಯಾಗಿ ಸಾಕಾಗಿದೆ, ನೀರು ಕೊಡೋದಿಲ್ಲ. ಇಲ್ಲ, ಪೂಜೆ ಎಲ್ಲ ಮುಗೀಲಿ, ಆಮೇಲೆ ನೀರು ಕೊಡ್ತೀನಿ. ಈಗ ಬಸವಣ್ಣ ಹೊರಗೆ ಹೋಗಲಿಲ್ಲ. ಇವು ಏನಾರ ಪೂಜೆ ಮಾಡ್ತಾನೋ ಅಂತ ನೋಡಕ್ಕೆ ಒಳಗೆ ಹೋದ. ಅವ್ರ ತಂದೆ ಭಾಳ ನಿಷ್ಠಾವಂತರು. ಬೇರೆ ಬೇರೆ ದೇವ್ರ ವಿಗ್ರಹ, ಬೇರೆ ಬೇರೆ ದೇವ್ರ ಫೋಟೋ ಎಲ್ಲ ಇಟ್ಕೊಂಡು ಬೇರೆ ಬೇರೆ ಟೈಪಲ್ಲಿ ಪೂಜೆ ಮಾಡ್ತಿದ್ರು. ಒಂದು ಫೋಟೋ ಆಯಿತು, ಒಂದು ವಿಗ್ರಹ ಆಯಿತು, ಹೀಗೆಲ್ಲ ಮಾಡ್ತಿದ್ರು. ಓ, ಇದ್ರೊಳಗೇನು ಮರ್ಮ ಇದೆ ಅಂದ ಹುಡುಗ, ಸಣ್ಣ ಚೋಟ್ಯ. ಹೊರಗೆ ಹೋದ, ಆಟ ಆಡಕ್ಕೆ ಚಾಲು ಮಾಡಿದ. ಅಪ್ಪಂದು ಒಳಗೆಲ್ಲ ಪೂಜೆ ಮುಗೀತು, ದೇವ್ರ ಮನೆಗೆಲ್ಲ ಪೂಜೆ ಮುಗೀತು. ಹೊರಗೆ ಸೂರ್ಯ ಚಂದ್ರಗೆ ಪೂಜೆ ಮಾಡಕ್ಕೆ ಅಪ್ಪ ಬಂದ. ನೋಡಿರಿಲ್ಲೋ, ಮಾಡಿರಿಲ್ಲೋ? ಹಾಂ. ಅಪ್ಪ ಹೊರಗೆ ಬಂದ, ಇವ ಅಲ್ಲೇ ಇದ್ದ. ಯಾರು? ಹೀರೋ. ಹೀರೋ. ನಾವು ಬಸವಣ್ಣ ಇಸ್ ಹೀರೋ ಆಫ್ ದ ವರ್ಲ್ಡ್. ಇಂಗ್ಲೆಂಡ್ನೊಳಗಡೆ ಲ್ಯಾಂಬೆತ್ ಸಿಟಿ ಒಳಗಡೆ ಥೇಮ್ಸ್ ರಿವರ್ದು ಬ್ಯಾಂಕ್ ಒಳಗಡೆ ಅವ್ರದ್ದು ಸ್ಟ್ಯಾಚ್ಯೂ ಮಾಡ್ಯಾರ. ಹೀ ಈಸ್ ಹೀರೋ. ಇವ ಅಲ್ಲೇ ಇದ್ದ. ಅವರಪ್ಪ ಹಿಂಗೆ ಪೂಜೆ ಮಾಡ್ಕೋತ ಲಕ್ಷ್ಯ ಇವನ ಕಡೆ ಹೋಯ್ತು. ಇವ ಏನೋ ಕೆಬ್ರಕೋತ ಕೂತಿದ್ದ. ಡು ಏನೋ ಕೆಬ್ರಿನ್? ಕೆಬ್ರಕೋತ ಕೂತಿದ್ದ. ಏನು ಮಾಡ್ತಿ ಅಂದ ಅಪ್ಪ. ಸಿಟ್ಟಲ್ಲ ಅಪ್ಪಗ. ಏನು ಮಾಡ್ತಿ? ಮಣ್ಣಾಗ ಮುಂಜಾನೆ ಬಿಸಿಲಾಗ ಒಳಗೆ ಬಾ ಅಂತ ಬರಲ್ಲ ಅಂದ. ಮಾಡೋದಾರ ಏನು ಮಾಡ್ತಿ ಅಂತ ಕೇಳ್ದ. ಇಲ್ಲೇ ಬಾ ಅಂದ. ನಾವಲ್ಲಿ ಬಂದಿರಲಿಲ್ಲ, ಕಮ್ ಹಿಯರ್ ಅಂದ. ಅಪ್ಪ ಸಾವಕಾಶ ಹೋಗಿ ನೋಡಿದ. ಮತ್ತು ಬಸವಣ್ಣ ಕೇಳ್ದ, ಏನು ಮಾಡ್ತಾ ಇದ್ದಿ? ಬಸವಣ್ಣ ಅಲ್ಲಿ ಏನು ಮಾಡ್ತಿದ್ದ ಅಂದರೆ ಸಣ್ಣ ತಗ್ಗು ತೆಗಿತಿದ್ದ. ಇಷ್ಟ ಗುಂಡಿ ತೆಗೆಯೋದು ಬಿಡೋದು, ಇಷ್ಟ ಅಂಗುಳು ತುಂಬ ತೆಗೆದಿದ್ದ. ಏನು ಮಾಡ್ತಿದ್ದೀಯೋ ಬಸವರಸ ಅಂತ ಕೇಳ್ದ. ಅಪ್ಪ, ನಾನು ಬಾವಿ ತೋಡ್ತಾ ಇದ್ದೀನಿ. ಲಿಸನ್ ಇಟ್ ಕೇರ್ಫುಲಿ. ಅಪ್ಪ, ನಾನು ಬಾವಿ ತೋಡ್ತಾ ಇದ್ದೀನಿ. ಅವರಪ್ಪ ಏನನ್ಬೇಕು? ಯು ಫೂಲ್, ಮೂರ್ಖ. ನೀರು ಸಿಗಬೇಕಾದ್ರೆ ಒಂದೇ ಕಡೆ ಆಳವಾಗಿ ತೆಗಿಬೇಕು. ಇಷ್ಟಿಷ್ಟ ತೆಗೆದ್ರೆ ನೀರು ಸಿಗ್ತದೇನು ಅಂತ. ಅವ ಹುಡುಗ ಬಸವಣ್ಣ ಎದ್ದು ನಿಂತ್ಕೊಂಡು ಕೈ ಜಾಡಿಸಿ, ಪಪ್ಪ, ಐ ಆಮ್ ನಾಟ್ ಫೂಲ್, ಯು ಆರ್ ದ ಫೂಲ್.
ಹೆಂಗೆ ನೀರು ಸಿಗಬೇಕಾದ್ರೆ ಒಂದೇ ಕಡೆ ಆಳವಾಗಿ ತೋಡಬೇಕು, ಹಂಗೆ ದೇವ್ರು ಸಿಗಬೇಕಾದ್ರೆ ಒಬ್ಬರೇ ದೇವ್ರ ಮೇಲೆ ನಿಷ್ಠ ಇಟ್ಟು ಪೂಜೆ ಮಾಡಬೇಕು ಅಂದ. ನಿಮ್ಗೆ ಚಪ್ಪಾಳೆ ಹೊಡಿಬೇಕು ಅನಿಸ್ಲಿಲ್ಲ? ಎಷ್ಟು ದಡ್ಡಿದಿ. ನನಗೆ ಹೇಳ್ತಿ ನೀರು ಸಿಗ್ಬೇಕಾದ್ರೆ ಒಂದೇ ಕಡೆ ಹಡ್ಡಬೇಕಂತ, ಮತ್ತು ದೇವ್ರು ಸಿಗ್ಬೇಕಾದ್ರೆ 12 ಕಡೆ ಹೋಗ್ಬೇಕು. ಶ್ರದ್ಧೆ ಇರಬೇಕು, ಒಂದೆಂದರಿದಲ್ಲಿ ಸಂದೇಹವಿಲ್ಲದಿರಬೇಕು, ಛಲ ಇರಬೇಕು, ನಿಷ್ಠಾ ಇರಬೇಕು, ಪ್ರೇಮ ಇರಬೇಕು, ಒಳಗಡೆನೂ ಶುದ್ಧ ಇರಬೇಕು, ಹೊರಗಡೆನೂ ಶುದ್ಧ ಇರಬೇಕು. ಹಂಗೆ ಶುದ್ಧ ಇದ್ದು ಕರೆದ್ರೆ ದೇವ್ರು ತಂತಾನೆ ಓಡಿ ಬರ್ತಾನೆ. ಅಪ್ಪ ಬಸವಣ್ಣವ್ರದ್ದೊಂದು ವಚನ ಇದೆ, ನಂಬದೆ ನೆಚ್ಚದೆ ಬರಿದೇ ಕರೆವರು, ನಂಬಿ ಕರೆಯರು ಲೋಕದ ಮನುಜರು. ನಮಗೆ ಫೇತ್ ಬೇಕು, ಶ್ರದ್ಧೆ ಬೇಕು. ಬಸವಣ್ಣವ್ರ ಜಯಂತಿಯನ್ನು ಆಚರಣೆ ಮಾಡ್ಕೋತ ನಾವು ಇದನ್ನು ಕಲಿಬೇಕು. ಅವ್ರು ಏನು ಹೇಳಿದರು? ಬೇಜಾರಾಯ್ತಾ? ಮತ್ತೆ ಯಾಕೆ ಗುಜು ಗುಜು ಮಾತಾಡ್ತೀರಿ? ದಿಸ್ ಈಸ್ ಇಂಡಿಕೇಟರ್. ಇಫ್ ಗುಜು ಗುಜು ಸೌಂಡ್ ಈಸ್ ಕಮಿಂಗ್, ಅಲ್ಲಿಗೆ ತಿಳ್ಕೋಬೇಕಲ್ಲ. ಬಸವಣ್ಣವ್ರು ಏನಿರಬೇಕು ಅಂತ ಹೇಳಿದರು? ಫೇತ್. ಹೆಂಗೆ ಧರ್ಮದ ಮೇಲೆ ಫೇತ್ ಇರಬೇಕು ಅಂತ ಬಸವಣ್ಣವ್ರು ಹೇಳಿದರು, ಹಂಗೆ ಸ್ಟಡೀಸ್ ಮೇಲೆ ನಮಗೆ ಫೇತ್ ಇತ್ತು ಅಂದರೆ ಸಕ್ಸಸ್ ನಮಗೆ ಸಿಗುತ್ತೆ. ಈಗ ನಿಮ್ಮ ಚೇರ್ಮನ್ ಇದ್ದಾರಲ್ಲ, ಅವ್ರು ಒಂಥರ ಸ್ಟಾರ್, ಕರ್ನಾಟಕದೊಳಗಡೆ ಸ್ಟಾರ್, ಇಂಡಿಯಾದೊಳಗಡೆ ಸ್ಟಾರ್. ಸುಮ್ಮನೆ ಆಗಿದೆ, ಸುಮ್ಮನೆ ಆಗಿದೆ. ಅವ್ರ ಕ್ಲಾಸ್ಮೇಟ್ಸ್ ಓದಿದ ಶಾಲೆಯಲ್ಲಿ ಅವ್ರು ಓದಿದ್ದಾರೆ, ಇವ್ರ ಕ್ಲಾಸ್ಮೇಟ್ಸಿಗೆ ಪಾಠ ಮಾಡಿದವರೇ ಟೀಚರ್ಸ್ ಇವ್ರಿಗೆ ಪಾಠ ಮಾಡಿದ್ದಾರೆ. ಸೇಮ್ ವಿಲೇಜ್, ಸೇಮ್ ಸ್ಕೂಲ್, ಸೇಮ್ ಟೀಚರ್ಸ್, ಸೇಮ್ ಲೆಸನ್ಸ್. ಆದರೆ ಇವ್ರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಬಾಕಿ ಇವ್ರು ಬೆಳೆದಿಲ್ಲ. ಯಾಕೆ? ಫೇತ್. ಫೇತ್ ಈಸ್ ದ ಸೀಕ್ರೆಟ್ ಆಫ್ ಆಲ್ ಗ್ರೇಟ್ ಥಿಂಗ್ಸ್. ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸದಿಂದ ದುಡಿಬೇಕು. ಯಾರೊಳಗಡೆ ಶ್ರದ್ಧೆ ಇರುತ್ತೋ ಅವ್ರು ದೊಡ್ಡವರಾಗ್ತಾರೆ ಅನ್ನೋದಕ್ಕೆ ನಿಮ್ಮ ಚೇರ್ಮನ್ರೇ ಸಾಕ್ಷಿ. ಬಸವಣ್ಣವ್ರು ಅದನ್ನು ಹೇಳಿದ್ರು. ನಂಬರ್ 3, 2 ನೆನಪು ಉಳಿತದ. ಮೊದಲನೇದು ಏನು ಮಾಡಬೇಕು? ಯಾರ ಏನರ ಹೇಳಿದ ತಕ್ಷಣ ಹ್ಞೂ ಅನ್ನಬಾರ್ದು. ಮತ್ತು ನಾ ಏನು ಹೇಳೇನಲ್ಲ ಅದನ್ನು ಬಿಟ್ಟು ಸುಮ್ಮನೆ ರೇ 10 ಪೈಕಿ 11 ಪರಿಸಿ ಪೈಕಿ ಗೋವಿಂದ ಆಗಬಾರ್ದು. ನಾವು ಗುಂಪನ್ಯಾಗ ಗೋವಿಂದ ಆಗಬಾರ್ದು, ಉದೋ ಹಂಗಾಗಬಾರ್ದು. ನಮ್ಮದೇ ಒಂದು ಪರ್ಸ್ನಲ್ ಐಡೆಂಟಿಫಿಕೇಶನ್ ಇರಬೇಕು. ನಂಬರ್ 2, ಫೇತ್ ಇರಬೇಕು, ಶ್ರದ್ಧೆ ಇರಬೇಕು. ನಂಬರ್ 3, ಯಾಕೆ ಬಸವಣ್ಣವ್ರು ದೊಡ್ಡವರು ಅಂದರೆ ಅವ್ರದ್ದೊಂದು ಸೇಯಿಂಗ್ ಇದೆ, ನಿಮ್ಗೆ ಗೊತ್ತಿದೆ. ಏನು ಸೇಯಿಂಗ್ ಅಂದರೆ, ರಿಮೆಂಬರ್ ದಿಸ್, ಲಿಸನ್ ಇಟ್ ಕೇರ್ಫುಲಿ. ಜಗತ್ತಿನೊಳಗಡೆ ಇಂಥದ್ದೊಂದು ಸೇಯಿಂಗನ್ನು ಬೇರೆ ಯಾವ ಧರ್ಮದೊಳಗೂ, ಮತದೊಳಗೂ, ಪಂಥದೊಳಗೂ, ಪ್ರಾಂತ್ಯದೊಳಗೂ ಯಾರೂ ಹೇಳಿಲ್ಲ. ಅದಕ್ಕೆ ಬಸವಣ್ಣವ್ರು ದೊಡ್ಡವರು. ಏನು ಸೇಯಿಂಗ್ ಅಂದರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಬರೆದಿಟ್ಕೋಬೇಕೆಲ್ಲರೂ ಇದನ್ನ ನೋಟ್ಬುಕ್ ಒಳಗಡೆ. ನಾವು 2 ಪ್ರಶ್ನೆಗೆ ಉತ್ತರ ಬಂತು ಅಂದ್ರೆ ನಾವು ನೆಲದ ಮ್ಯಾಗ ನಡೆಯಂಗಿಲ್ಲ. 4 ರೂಪಾಯಿ ಪಗಾರ ಹೆಚ್ಚಾಯ್ತು ಅಂದ್ರೆ ಊರಾಗ ನಮ್ಮನ್ನು ಹಿಡಿಯೋರ ಯಾರು ಇರೋದಿಲ್ಲ. ಸೊಕ್ಕು ಏರಿಬಿಡ್ತದೆ. ನಾವು ಮೈಯಾಗ ಸೊಕ್ಕು, ಕಿಶೆದಾಗ ರೊಕ್ಕ ಕಾಯಂ ಉಳಿಯಂಗಿಲ್ಲ. ಏನು ಉಳಿತಾವ? ಬಸವಣ್ಣವ್ರು ಎಷ್ಟು ದೊಡ್ಡವರು. ಹಿ ವಾಸ್ ಪ್ರೈಮ್ ಮಿನಿಸ್ಟರ್. ಕಲ್ಯಾಣ ಚಾಲುಕ್ಯರಿಗೆ ಪ್ರೈಮ್ ಮಿನಿಸ್ಟರ್. ಹಿ ವಾಸ್ ಸ್ಕಾಲರ್. ಅವರು ಹೊಂಟ್ರು 100 ಜನ 1000 ಜನ ಅವ್ರು ಬೆನ್ನು ಹತ್ತಿದ್ರು. ಅಂಥ ದೊಡ್ಡವ್ರು ಏನು ಹೇಳ್ತಾರೆ ಅಂದರೆ, ಐ ಆಮ್ ದ ಸ್ಮಾಲೆಸ್ಟ್ ಪರ್ಸನ್ಸ್ ಆಫ್ ದ ವರ್ಲ್ಡ್. ಐ ಆಮ್ ಸ್ಮಾಲೆಸ್ಟ್. ಸಣ್ಣವ, ನಾ ಸಣ್ಣವ. ಯಾರು ನಾ ಸಣ್ಣವ ಅಂತಾರಲ್ಲ ಅವರು ದೊಡ್ಡವ್ರು ಆಗ್ತಾರೆ ಅನ್ನೋದಕ್ಕೆ ಬಸವಣ್ಣವರೇ ಸಾಕ್ಷಿ. ಅವ್ರು ಹೇಳಿದ ಮಾತಿದು, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಾವೇನು ಕಲ್ಕೋಬೇಕು ಇದನ್ನು ನೋಡಿ? ನಾವೇ ಶಾಣೆ, ನಾವೇ ಒಳ್ಳೆಯವರು, ನಾವೇ ದೊಡ್ಡವರು ಅಂತ ನಮ್ಮ ತಲೆಯೊಳಗಡೆ ಬರಬಾರ್ದು. ಬ್ರಾಡ್ ಮೈಂಡ್ ಇರಬೇಕು. ನಾವು ಸಣ್ಣ ಬುದ್ಧಿಯವರಾಗಬಾರ್ದು, ವಿಶಾಲ ಬುದ್ಧಿಯನ್ನು ಸಂಪಾದಿಸ್ಬೇಕು. ನಂಬರ್ 4 ಎಷ್ಟು ಹೇಳಿದೆ ಈಗ ನಾನು? 3 ಹೇಳಿದೆ. ನಂಬರ್ 1, ಯಾರ ಏನರ ಹೇಳಿದ ತಕ್ಷಣ ಹ್ಞೂ ಅನ್ನಬಾರ್ದು. 2ನೇದ್ದು ಶ್ರದ್ಧೆ ಇರಬೇಕು, ಫೇತ್ ಇರಬೇಕು. 3ನೇದ್ದು ನಾವು ದೊಡ್ಡವ್ರಂತ ಅನ್ಬಾರ್ದು. ಮರಕ್ಕಿಂತ ಮರ ದೊಡ್ಡದು. ಯು ಸಿ ದ ನೇಚರ್.
ತೆಂಗಿನ ಮರಕ್ಕಿಂತ ಹುಣಸೆ ಮರ ದೊಡ್ಡದು, ಹುಣಸೆ ಮರಕ್ಕಿಂತ ಮಾವಿನ ಮರ ದೊಡ್ಡದು, ಮಾವಿನ ಮರಕ್ಕಿಂತ ಆಲದ ಮರ ದೊಡ್ಡದು, ಒಂದಕ್ಕಿಂತ ಒಂದು ದೊಡ್ಡದವು. ಎಲ್ಲೂ ಯಾವ ಬೀಗಲ್ಲ, ಎಲ್ಲ ಬಾಗ್ತವು. ಬಾಗಿದ್ದು ಬಾಳ್ತದೆ, ಬೀಗಿದ್ದು ಹಾಳಾಗಿ ಹೋಗ್ತದೆ. ನಾವು ಕಲ್ಕೋಬೇಕು. ಹಂಗ ಜಯಂತಿ ಮಾಡೋದಲ್ಲ, ಏನಾದರೂ ಹಿಂಟ್ಸ್, ಏನಾದರೂ ವ್ಯಾಲ್ಯೂಸ್ನ ನಾವು ಕಲ್ತ್ಕೋಬೇಕು. ನಂಬರ್ 4 ಮೋಸ್ಟ್ ಇಂಪಾರ್ಟೆಂಟ್, ಕನ್ಸರ್ನ್ ಟುವರ್ಡ್ಸ್ ಸೊಸೈಟಿ. ಯಾಕೆ ಬಸವಣ್ಣವ್ರನ್ನ ಎಲ್ಲರೂ ಪೂಜೆ ಮಾಡ್ತಾರ, ಎಲ್ಲರೂ ಇಷ್ಟಪಡ್ತಾರ? ಅವ್ರಿಗೆ ಬೇರೆಯವ್ರ ಬಗ್ಗೆ ಬಹಳ ಪ್ರೀತಿ ಇತ್ತು. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ವಿವೇಕಾನಂದರು ಹೇಳಿದ್ದು, ದೇ ಅಲೋನ್ ಲೈವ್ ಹೂ ಲೈವ್ ಫಾರ್ ಅದರ್ಸ್. ಯಾರು ಬೇರೆಯವ್ರ ಸಲುವಾಗಿ ಬದುಕ್ತಾರಲ್ಲ ಅವ್ರು ಮಾತ್ರ ಬದುಕಿದಂತೆ, ಇತರರು ಬದುಕಿದ್ದು ಸತ್ತಂತೆ. ಬೇರೆಯವ್ರದ್ದು ವಿಚಾರ ಮಾಡ್ಬೇಕು, ಸ್ವಲ್ಪ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು, ಬೇರೆಯವ್ರ ಕಷ್ಟಕ್ಕೆ ಹೆಲ್ಪ್ ಮಾಡ್ಬೇಕು. ಬಸವಣ್ಣ ಟಾಟ್ ದಟ್. ಅದನ್ನು ಬಸವಣ್ಣವ್ರು ನಮ್ಗೆ ಕಲಿಸ್ಯಾರ. ಬಸವಣ್ಣವರಿಂದ ನಾವೇನು ಕಲ್ಕೋಬೇಕು ಅಂದ್ರೆ, ಅವ್ರ ಇಡೀ ಆಯುಷ್ಯ ಬೇರೆಯವ್ರ ಸಲುವಾಗಿನೇ ಕಳೆದ್ರು ಬಸವಣ್ಣವ್ರು. ಬೇರೆಯವ್ರಿಗೆ ಕಷ್ಟ ಆಯ್ತು ಅಂದ್ರೆ ಇವ್ರಿಗೆ ಕಣ್ಣೀರು ಬರ್ತಿತ್ತು. ಈಗ ನನಗೆ ತ್ರಾಸಾದಾಗ ನಾ ಆಳೋದೇನು ದೊಡ್ಡ ಮಾತಿದೆ? ನನಗೆ ತ್ರಾಸ ಆಯಿತು ಅಂದ್ರೆ ನಾ ಆಳೋದ್ರೊಳಗೆ ಏನು ವಿಶೇಷ ಇದೆ? ಬೇರೆಯವರಿಗೆ ತ್ರಾಸಾದಾಗ ನಮ್ಮ ಹಾರ್ಟ್ ಮೆಲ್ಟ್ ಆಗಬೇಕು. ದಟ್ ಈಸ್ ಅನ್ಕಂಡೀಷನಲ್ ಲವ್, ಕನ್ಸರ್ನ್ ಟುವರ್ಡ್ಸ್ ಸೊಸೈಟಿ. ಹಂಗಿದ್ರು ಬಸವಣ್ಣವರು. ಒಂದು ಇವೆಂಟ್ ಹೇಳ್ತೀನಿ. ಒಮ್ಮೆ ನಾಗಿದೇವ ಅಂತ ಒಬ್ಬ ಹುಡುಗ ಇದ್ದ. ಅವನು ಹೀನ ಕುಲಕ್ಕೆ ಸೇರಿದವನು ಅಂತ ಸಮಾಜ ಅನ್ಕೊಂಡಿತ್ತು. ಸಮಾಜದೊಳಗಡೆ ಮೇಲು ಕೀಳು ಅದು ಅವಾಗೂ ಇತ್ತು, ಈಗೂ ಇದೆ. ಈಗ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ನನ್ನ ಕಡೆ ನೋಡಿ, ಇದೆಯೋ ಇಲ್ವೋ? ಮೇಲು ಕೀಳು ಇದೆಯೋ ಇಲ್ವೋ? ಮಾಡ್ತೀವೋ ಮಾಡೋದಿಲ್ಲೋ? ಆದರೂ ಬಸವ ಜಯಂತಿ ಮಾಡ್ತೀವಿ. ವಿ ಡೋಂಟ್ ಹ್ಯಾವ್ ರೈಟ್ಸ್ ಟು ಸೆಲೆಬ್ರೇಟ್ ಬಸವ ಜಯಂತಿ. ನಮಗೆ ಹಕ್ಕಿಲ್ಲ ಬಸವ ಜಯಂತಿ ಮಾಡಕ್ಕೆ. ಯಾಕಂದ್ರೆ ಬಸವಣ್ಣವ್ರು ಹೇಳಿದ್ದನ್ನು ನಾವು ಏನೂ ಮಾಡಿಲ್ಲ ಟಿಲ್ ಟುಡೇ. ಹಂಗ ಯಾರು ಕೀಳ ಕುಲದವ್ರು ಇರ್ತಾರೋ ಅವ್ರಿಗೆ ಊರೊಳಗಡೆ ಬರೋದಕ್ಕೆ ಪರ್ಮಿಷನ್ ಇರಲಿಲ್ಲ. ಇಫ್ ದೇ ವಿಶ್ ಟು ಕೇಮ್, ಬರಬೇಕು ಅಂತ ಆಸೆ ಪಟ್ಟರೆ ಬರೋಬ್ಬರಿ 12 ಗಂಟೆಗೆ ಬರಬೇಕು. ನೆತ್ತಿ ಮೇಲೆ ಸೂರ್ಯ ಇರಬೇಕು, ಅಂದ್ರೆ ಅವ್ರ ನೆರಳು ಆ ಕಡೆ ಈ ಕಡೆ ಬೀಳಬಾರ್ದು. ನಂಬರ್ 2, ಅವ್ರ ಸೊಂಟಕ್ಕೊಂದು ಮುಳ್ಳಿನ ಕಂಟಿ ಕಟ್ಕೊಂಡು ಬರಬೇಕು. ಯಾಕೆಂದ್ರೆ ಅವ್ರು ನಡೀತಾರಲ್ಲ, ಅವ್ರ ಹೆಜ್ಜೆ ಎಲ್ಲ ಅಳಿಸಿ ಹೋಗ್ಬೇಕು. ನಂಬರ್ 3, ಕೊರಳೊಳಗಡೆ ಒಂದು ಮಣ್ಣಿನ ಗಡಿಗೆ ಕಟ್ಕೊಂಡು ಬರಬೇಕು. ಯಾಕೆ ಅಂದರೆ ಉಗುಳಬೇಕು ಅನಿಸಿದ್ರೆ ಅವ್ರ ಗಡಿಗ್ಯಾಗ ಉಗುಳ್ಬೇಕು. ಅವ್ರು ಉಗುಳಿದ್ದು ಬೇರೆಯವರು ತುಳಿಬಾರ್ದು. ಎಷ್ಟು ಅಸಹ್ಯ ಅಲ್ಲ? ಮನುಷ್ಯ ಪ್ರಪಂಚದಲ್ಲಿ ಇದಕ್ಕಿಂತ ಅಸಹ್ಯ ಯಾವುದೇ ಇಲ್ಲ. ಒಮ್ಮೆ ಬೇರೆ ಕೆಲಸಕ್ಕೆ ನಾಗಿದೇವ ಅವ್ರು ಬರ್ಬೇಕಾದ್ರೆ ಊರಾಗ ಬಾರಿಸ್ಕೋತ ಬರ್ಬೇಕು. ಸಂಬೋಳಿ ಸಂಬೋಳಿ ಅಂತ ಬಾರಿಸ್ಕೋತ ಬರ್ಬೇಕು. ವಾಟ್ ಇಟ್ ಮೀನ್ಸ್, ಅವ್ರು ಬಂದ್ರು ಅಂದ್ರೆ ಎಲ್ಲರೂ ಬಾಗ್ಲ ಹಾಕೋಬೇಕು. ಅವ್ರು ನೋಡಬಾರ್ದು, ಅವ್ರನ್ನ ಮುಟ್ಟಬಾರ್ದು. ನಾವು ಪೂಜೆ ಮಾಡೋದನ್ನ ಅವ್ರು ನೋಡಿದ್ರೆ ಅವ್ರ ಕಣ್ಣು ಕಿತ್ತು ಹಾಕಬೇಕು. ನಾವು ಮಂತ್ರ ಹೇಳೋದನ್ನ ಅವ್ರು ಕೇಳಿಸ್ಕೊಂಡ್ರೆ ಅವ್ರ ಕಿವಿಯೊಳಗಡೆ ಕಾದ ಸೀಸವನ್ನು ಸುರಿಬೇಕು. ಹಿಂಗೆಲ್ಲ ನಿದ್ದು ಭಾರಿ ಅಸಹ್ಯ ರೂಲ್ಸ್ ಇತ್ತು ಸೊಸೈಟಿ ಒಳಗಡೆ. ಆ ಹುಡುಗ ಬಂದಿದ್ದ, ಸಣ್ಣ ಹುಡುಗ ಅವನು ಪಾಪ. ಮತ್ತು ಯಾರ್ದೋ ಮನೆಯಲ್ಲಿ ಪೂಜೆ ನಡೀತಿತ್ತು. ಅವನಿಗೊಂಥರ ಕ್ಯೂರಿಯಾಸಿಟಿ ಬಂತು, ಹೋಗಿ ನಿಂತ್ಕೊಂಡು ನೋಡಿದ. ಸಣ್ಣ ಹುಡುಗರಿಗೆ ಕುತೂಹಲ ಇರ್ತದಲ್ಲ, ನಿಮ್ಮ ಹಂಗೆ ಸಣ್ಣ ಇರ್ತಾವ, ಏನು ಮಾಡ್ತಾ ಇದ್ದಾರೋ ಏನೋ ನೋಡಬೇಕು ಅಂತ. ಅದನ್ನು ಬೇರೆಯವ್ರು ನೋಡಿ ಹಿಡ್ಕೊಂಡು ಹೊಡೆದ್ರು ಅವನು. ಯಾರಿಗೆ? ನಾಗಿದೇವ್ನಿ. ಹೆಂಗೆ ಹೊಡೆದ್ರು ಅಂದರೆ, ಅವನು ಮೈ ತುಂಬ ರಕ್ತ ಬಂತು, ನಿತ್ರಾಣ ಆಯಿತು, ಶಕ್ತಿ ಹೋಯಿತು, ಮೂರ್ಛೆ ಬಂದು ಬಿದ್ದ. ರೋಡ್ ಒಳಗಡೆ ಸಣ್ಣ ವಯಸ್ಸಿನ ಹುಡುಗ ಮೂರ್ಛೆ ಬಂದು ಬಿದ್ದಾನೆ, ರಕ್ತ ಸುರಿತಿದೆ. ಒಬ್ಬರು ಬಂದು ಹೆಲ್ಪ್ ಮಾಡ್ತಾ ಇಲ್ಲ, ಎಲ್ಲರೂ ನಿಂತಾರ ಕೈ ಕಟ್ಟಿ. ನಾವು ಹಂಗಲ್ಲ, ನಮ್ಮ ಓಣ್ಯಾಗ ಯಾರು ಬಿದ್ದರೆ ಹೋಗಿ ಎತ್ಕೊಂಡ್ಬರ್ತೀವಿ, ವಿಡಿಯೋ ಮಾಡ್ತೀವಿ. ಬಿದ್ದವಂಗೆ ಹೇಳ್ತಿರ್ತಾರೆ, ಸ್ವಲ್ಪ ಈ ಕಡೆ ತಿರುಗುವಂತ. ವಿಡಿಯೋ ಸಲುವಾಗಿ ತಿರುಗಬೇಕು. ಅವನು ಹಿಂಗೆ ಅವನು ಬಿದ್ದಿದ್ದ, ರಕ್ತ ಸುರಿತಿತ್ತು, ಸಾಕಾಗಿತ್ತು, ಎಲ್ಲರೂ ನಿಂತಿದ್ರು. ಆವಾಗ ಅಲ್ಲಿ ಬಸವಣ್ಣವ್ರು ಬಂದರು. ಅವ್ರು ಕುದುರೆ ತೊಗೊಂಡು ಹೊರಟಿದ್ರು, ಬಂದರು, ಕುದುರೆ ನಿಲ್ಲಿಸಿದ್ರು. ಇಮ್ಮಿಡಿಯೇಟ್ ಬಂದು ಆ ಹುಡುಗನ ಹಿಡಿದು ಮೇಲೆ ಎತ್ತಿದ್ರು. ಯಾವಾಗ ಬಸವಣ್ಣವ್ರು ಬಂದು ಆ ಹುಡುಗನ ಹಿಡಿದು ಎತ್ತಿದ್ರಲ್ಲ, ಇಮ್ಮಿಡಿಯೇಟ್ ಆ ಹುಡುಗ, ಅಪ್ಪ ಬಸವಣ್ಣ ಈಗ ಬಂದೆಯಾ ಅಂದ. ಅವನಿಗೆ ಗೊತ್ತಿಲ್ಲ ಯಾರು ಹಿಡ್ದಾರೆ ಅಂತ ಗೊತ್ತಿಲ್ಲ, ಆದರೂ ಅವ್ನ ಬಾಯಿ ಒಳಗಡೆ ಆ ಶಬ್ದ ಬಂತು. ಬಸವಣ್ಣವ್ರು ಕೇಳಿದ್ರು, ಇಷ್ಟು ಜನ ಇದ್ದಾರಲ್ಲ, ನಾನೇ ಬಸವಣ್ಣ ಅಂತ ನಿಂಗೆ ಹೆಂಗೆ ಗೊತ್ತಾಯಿತು? ಆ ಹುಡುಗ ಅಂತಾನೆ, ಕಲ್ಯಾಣ ಪಟ್ಟಣದೊಳಗಡೆ ಬಿದ್ದವರನ್ನ ಎತ್ತೋದಕ್ಕೆ ಬಸವಣ್ಣನ ಬಿಟ್ಟರೆ ಬೇರೆ ಯಾರು ಬರ್ತಾರೆ ತಂದೆ?
ಏನ್ ಕನ್ಸರ್ನ್ ಅಲ್ಲ ಬಸವಣ್ಣವ್ರಿಗೆ. ಎಲ್ಲರೂ ಒಂದೇ ರೀತಿ ಬದುಕಬೇಕು ಅನ್ನೋ ಕನ್ಸರ್ನ್ ಏನಿತ್ತಲ್ಲ ಬಸವಣ್ಣವ್ರದ್ದು, ಅದು ಅವ್ರನ್ನ ದೊಡ್ಡವ್ರನ್ನ ಮಾಡು. ನಾವು ಅದನ್ನು ಕಲ್ತ್ಕೋಬೇಕು. ನಾವು ಅಂಥ ಗುಣ ಸ್ವಭಾವಗಳನ್ನು ಬೆಳೆಸ್ಕೋಬೇಕು. ಅವಾಗ ಮಾತ್ರ ನಾವು ಯಶಸ್ಸಿನ ಕಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ರೆ ನಾವು ಸುಮ್ಮನೆ ತೋರಿಸ್ಕೊಳ್ಳೋದಕ್ಕೆ, ಏನೋ ಯಾರಿಗಾದ್ರೂ ಕಡೆ ಶಾಬಾಷ್ ಅನ್ನಿಸ್ಕೊಳ್ಳೋದಕ್ಕೆ ಜಯಂತಿ ಮಾಡ್ದಂಗೆ ಆಗ್ತದೆ. 4 ವಿಷಯ ನೆನಪುಳಿತಾವ. ಇದು ಬರೀ ಬಸವಣ್ಣವ್ರು ಅಷ್ಟೇ ಅಲ್ಲ, ಯಾವ ಮಹಾತ್ಮರ ಜಯಂತಿ ಆಚರಣೆ ಮಾಡಿದ್ರು ಆ ಮಹಾತ್ಮರ ಜೀವನದಿಂದ ಇಂಥವೇನಾದರೂ ಪಾಠಗಳನ್ನು ನಾವು ಕಲಿಬೇಕು. ಇಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ, ಏನೂ ಪ್ರಯೋಜನ. ಇದನ್ನೆಲ್ಲರೂ ಮಾಡ್ತಾರೆ, ಕಲಿಬೇಕು. ಇವತ್ತಿನ್ನೊಬ್ರು ಜಯಂತಿ ಇದೆ, ಬಸವಣ್ಣವ್ರ ಜಯಂತಿ ನಾಳೆ ಇದೆ. ಇವತ್ತಿನ್ನೊಬ್ರು ಜಯಂತಿ ಇದೆ, ಗೊತ್ತಾ ನಿಮಗೆ? ಛತ್ರಪತಿ ಶಿವಾಜಿ ಮಹಾರಾಜ್. ಏನು ಹೀರೋ ರೀ, ವರ್ಲ್ಡ್ ಕ್ಲಾಸ್ ಹೀರೋ. ಎಂಥ ಕರೇಜ್, ಎಂಥ ಕನ್ಸರ್ನ್. ನಾವು ಕಲ್ಕೋಬೇಕು ಇದನ್ನೆಲ್ಲ. ಶಿವಾಜಿ ಯಾಕೆ ಅಷ್ಟು ದೊಡ್ಡವರು ಅದು ಅನ್ನೋದಕ್ಕೊಂದು ಘಟನೆ ಹೇಳ್ತೀನಿ. ಪ್ರೊಬೆಬಲಿ ಯು ಮೇ ನೋ ಇಟ್, ಗೊತ್ತಿರ್ಬೇಕಿತ್ತು. ಅವ್ರವ್ವ ಗೊತ್ತಾ? ಅವ್ರಮ್ಮನ ಹೆಸರು, ಅವ್ರಮ್ಮನ ಹೆಸರು ಗೊತ್ತಾ? ಜೀಜಾಬಾಯಿ, ಜಿಜಾಯಿ, ಜಿಜಾವು. ಒಮ್ಮೆ ಸಣ್ಣ ಹುಡುಗ ಇದ್ದಾಗ ಶಿವಾಜಿಗೆ ಒಂದು ಕಿಲ್ಲಾ ತೋರಿಸ್ತಾಳೆ, ಕೋಟೆ ತೋರಿಸಿ ಹೇಳ್ತಾಳೆ, ಏಯ್ ನೋಡು, ನಮ್ಮ ಕೋಟೆ ಮೇಲೆ ಬೇರೆಯವ್ರ ಧ್ವಜ ಹಾರಿಸ್ತಾ ಇದ್ದಾರೆ, ಬೇರೆಯವ್ರ ಧ್ವಜ ಹಾಕಿದ್ದಾರೆ. ನಿನಗೇನಾದರೂ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ದೊಡ್ಡವನಾದ್ಮೇಲೆ ನಮ್ಮ ಧ್ವಜ, ಕಿಲ್ಲಾದೊಳಗಡೆ ಯಾವ್ಯಾವ ಧ್ವಜ ಹಾರಾಡ್ತಿದಾವೋ ಅವನ್ನೆಲ್ಲ ಎಸೆದು ನಮ್ಮ ಧ್ವಜ ಹಾರಿಸ್ಬೇಕು ಅಂತ ಹೇಳ್ತಾಳ ಅವ್ವ. ಆ ಮಾತು ಶಿವಾಜಿಯ ಒಳಗಡೆ ಧೈರ್ಯವನ್ನು ತರ್ತದೆ, ಆಶಯವನ್ನು ತುಂಬಿಸ್ತದೆ. ಆಮೇಲೆ ಶಿವಾಜಿ ಎಂಥ ಹೋರಾಟವನ್ನು ಮಾಡ್ತಾನೆ. ಸಣ್ಣ ಸಣ್ಣ ಗುಡ್ಡುಗಾಡ ಜನಾಂಗನ ಕಟ್ಕೊಂಡು ಗೆರಿಲ್ಲಾ ಯುದ್ಧ ತಂತ್ರನ ರೂಪಿಸ್ಕೊಂಡು ದೊಡ್ಡ ದೊಡ್ಡ ಸಾಮ್ರಾಜ್ಯ ಅಂತ ಮೆರೀತಿದ್ದ ಸಾಮ್ರಾಟರನ್ನೆಲ್ಲ ಪುಡಿಗಟ್ಟುತ್ತಾನೆ, ಎಲ್ಲ ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ. ರಣತೂರು ಅಂತ ಒಂದು ಊರಿದೆ ಗದಗ ಜಿಲ್ಲೆಯೊಳಗಡೆ, ಕೇಳಿದ್ದೀರಾ? ರಣತೂರು. ಅವಾಗ ಅದು ಮೊಘಲರ ಒಂದು ಸಭಾ ಆಗಿತ್ತು. ಸಭಾ ಅಂದ್ರೆ ಡಿಸ್ಟ್ರಿಕ್ಟ್. ರಣದುಲ್ಲಾ ಖಾನ್ ಅಂತ ಒಬ್ಬ ರಾಜ ಇದ್ದಾನೆ, ಅವ ಆಳ್ತಿದ್ದ ಅದನ್ನು. ಒಮ್ಮೆ ಅದರ ಪಕ್ಕದಲ್ಲಿ ಹೊಳಲಮ್ಮ ದೇವಿ ದೇವಸ್ಥಾನ ಅಂತ ಇದೆ. ಸಮರ್ಥ ರಾಮದಾಸರು ಮೆಡಿಟೇಷನ್ ಮಾಡಬೇಕು ಅಂತ ಅಲ್ಲಿ ಹೋಗಿರ್ತಾರೆ. ಡೂ ಯು ನೋ ಸಮರ್ಥ ರಾಮದಾಸರು? ಗೊತ್ತೇನ್ರ? ಗೊತ್ತೇನಪ್ಪ? ತಿಳ್ಕೋಬೇಕು ಇಂಥದ್ದೆಲ್ಲ. ಶಿವಾಜಿ ಮಹಾರಾಜರ ಗುರುಗಳವರು. ಆ ಮನುಷ್ಯ ಇರ್ತಾನಲ್ಲ ರಣದುಲ್ಲಾ ಖಾನ್, ಅವನು ಬರೀ ಇವ್ರಿಗೆ ಡಿಸ್ಟರ್ಬ್ ಮಾಡ್ತಿರ್ತಾನೆ, ಬರೀ ಡಿಸ್ಟರ್ಬ್ ಮಾಡೋ. ಅವ್ರಂತಾರೆ ಶಿವಾಜಿಗೆ, ನೋಡಪ್ಪ ಹಿಂಗೆಲ್ಲ ಮಾಡ್ತಿದ್ದಾನೆ, ಒಂದು ಸ್ವಲ್ಪ ಅವ್ನು ಬುದ್ಧಿ ಕಲಿಸು. ಬುದ್ಧಿ ಕಲಿಸೋದ್ರೆ ಗೊತ್ತಾ ನಿಮಗೆ? ಬುದ್ಧಿ ಕಲಿಸು ಗೊತ್ತಾ? ನೀವೇನಾದ್ರು ಗಲಾಟೆ ಮಾಡಿದ್ರೆ ಮನ್ಯಾಗ, ನೋಡ ನಿನ್ನ ಮದುವೆನ ಮಾಡ್ತೀನಿ ಅಂತಾರಲ್ಲ, ಕೇಳಿದಿರೋ ಇಲ್ಲ ಈ ಶಬ್ದನ? ಮದುವೆ ಮಾಡೋದಂದ್ರೆ ಏನು? ಅವಾಗೇನು ಕರ್ಕೊಂಡೋಗಿ ಕಲ್ಯಾಣ ಮಾಡ್ತಿದ್ದಾಗ ಅಕ್ಕಿ ಕಾಳು ಹಾಕ್ತಾರಾ? ಆ ಮದುವೆನೇ ಬೇರೆ. ಯಾವ ಮದುವೆ? ಅವು ಮಾಡ್ತಾಳಲ್ಲ ಮದುವೆ, ಒಮ್ಮೆ ಬೆನ್ನಾಗಿ ಇಟ್ಳು ಅಂದ್ರೆ 1.5 ತಾಸು ಉರಿತಿರ್ತದೆ, ಹಂಗ ತಿಕ್ಕೋತಿರ್ತೀವಲ್ಲ, ಆ ಮದುವೆ ಬೇರೆ. ಹಂಗ ಈ ಬುದ್ಧಿ ಬೇರೆ. ರಾಮದಾಸರು ಹೇಳಿದ್ವಿ ಶಿವಾಜಿಗೆ, ಹೋಗಪ್ಪ ಏನ್ರ ಬುದ್ಧಿ ಕಲಿಸು. ಶಿವಾಜಿ ಪ್ಲಾನ್ ಮಾಡ್ದ, ರಣದುಲ್ಲಾ ಖಾನನ ಮೇಲೆ ಯುದ್ಧಕ್ಕೆ ಹೋಗೋದು. ಅವನ್ ಗೊತ್ತಾಯ್ತು. ಯಾರಿಗೆ? ರಣದುಲ್ಲಾ ಖಾನ್ಗೆ. ಅವ ಏನ್ ಪ್ಲಾನ್ ಮಾಡಿದ್ದ, ಶಿವಾಜಿ ಯುದ್ಧ ಮಾಡೋದಕ್ಕೆ ಸೈನಿಕರನ್ನ ಕರ್ಕೊಂಡು ಬರ್ತಾನೆ. ಅವ್ರದೆಲ್ಲ ಕುದುರೆಗಳಿರ್ತಾವೆ. ಕುದುರೆಯ ಕಾಲಿಗೆ ನಾಲ್ ಹಾಕಿರ್ತಾರೆ. ಗೊತ್ತಾ ನಿಮಗೆ? ಕುದುರೆ, ಹಾರ್ಸ್, ಅದ್ರ ಕಾಲಿಗೆ ನಾಲ್ ಹಾಕಿರ್ತಾರಲ್ಲ. ಅವ ಎಷ್ಟು ಶಾಣೆ ನೋಡಿ ರಣದುಲ್ಲಾ ಖಾನ್. ಶಿವಾಜಿ ಕುದುರೆಗಳನ್ನು ತಗೊಂಡು ಗುಡ್ಡದ ಮೇಲೆ ಯುದ್ಧ ಮಾಡೋದಕ್ಕೆ ಬಂದಾಗ ಕುದುರೆಗಳು ಓಡೋದಕ್ಕಾಗಬಾರ್ದು, ಹಂಗೆ ಆ ಯುದ್ಧ ಭೂಮಿಗೆಲ್ಲ ಅಯಸ್ಕಾಂತನ ಹಾಕಿಬಿಡ್ತಾನ ಅವನು, ಮ್ಯಾಗ್ನೆಟ್. ಯಾಕೆ? ಕುದುರೆಗಳು ಕಟ್ಟಂತ ಕಾಲಿಟ್ಟಾಗ ಅಯಸ್ಕಾಂತ ಆ ನಾಲಿರುತ್ತಲ್ಲ ಅದನ್ನ ಹಿಡ್ಕೋತದೆ, ಕಾಲು ಕೀಳಾಕ ಬರಬಾರ್ದು. ಅವಾಗ ನಾವೆಲ್ಲ ಇವ್ರನ್ನ ಹೊಡೆದು ಬಿಡಬೇಕು ಅಂತ ಪ್ಲಾನ್ ರಣದುಲ್ಲಾ ಖಾನ್. ಶಿವಾಜಿ ಮಬ್ಬಿದ್ದ, ಹಂಗೇನಿದು ಗೊತ್ತಾಗೋದಿಲ್ಲ. ಓವರ್ ನೈಟ್ ಶಿವಾಜಿಗೆ ಈ ವಿಷಯ ಗೊತ್ತಾಗ್ತದೆ. ಇಮ್ಮಿಡಿಯೇಟ್ ಶಿವಾಜಿ ಏನ್ ಮಾಡ್ತಾನೆ ಗೊತ್ತಾ? ತನ್ನ ಸೇನೆಯೊಳಗಿದ್ದ ಎಲ್ಲಾ ಕುದುರೆಗಳ ಕಾಲಿಗೆ ಬಂಗಾರದ ನಾಲುಗಳನ್ನು ಹಾಕಿಸ್ಬಿಡ್ತಾನೆ.
ರಣದುಲ್ಲಕ್ಕ ನನಗೆ ಬೇರೆ ದಾರಿನೇ ಇಲ್ಲ. ಈಗೂ ನೀವು ಆ ಊರಿಗೆ ಹೋದ್ರೆ, ಬೆಳಿಗ್ಗೆ ನನ್ನ ಫ್ರೆಂಡ್ ಒಬ್ರು ಹೇಳ್ತಿದ್ರು ಟೀಚರ್, ಈಗೂ ಆ ಊರಿಗೆ ಹೋದ್ರೆ ಕೆಲವು ಮನೆಗಳಲ್ಲಿ ಬಂಗಾರದ ನಾಲುಗಳಿದಾವೆ. ಶಿವಾಜಿ ಮಹಾರಾಜ್ ತನ್ನ ಸೇನೆಯ ಕುದುರೆಗಳ ಕಾಲಿಗೆ ಹಾಕಿದ ಬಂಗಾರದ ನಾಲುಗಳಿದಾವೆ. ಇದು ನಮ್ಮ ದೇಶದ ಆಸ್ತಿ. ಹೆಂಗೆ ಬಸವಣ್ಣನವರೊಳಗಡೆ ಎಂಥ ಒಳ್ಳೆಯ ಗುಣಗಳಿತ್ತೋ ಹಂಗೆ ಶಿವಾಜಿ ಮಹಾರಾಜ್, ಹಿಂಗೆ ನಮ್ಮ ದೇಶದ ತುಂಬ ಒಳ್ಳೆ ಮಹಾತ್ಮರು, ಸಾಧಕರು, ಸಾಧುಗಳು, ಸತ್ಪುರುಷರು, ಶರಣರು, ಯೋಧರು, ಸ್ವಾಮಿಗಳಿದ್ದಾರೆ. ನಾವು ವಿದ್ಯಾರ್ಥಿಗಳಾದವರು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಂಥವ್ರ ಲೈಫಿಂದ ಏನು ಕಲ್ಕೋಬೇಕು ಅನ್ನೋದನ್ನು ವಿಚಾರ ಮಾಡಬೇಕು. ಬಸವಣ್ಣವ್ರದ್ದೊಂದು ವಚನ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ನೆನಪಿಟ್ಕೊಳ್ಳಿ, ಇದನ್ನು ಭಾಳ ಚೆನ್ನಾಗಿದೆ ವಚನ, ಕೇಳಿರ್ಬೇಕು ನೀವು. ಕೆಲವರೆಲ್ಲ ವಚನಗಳನ್ನು ಬಹಳ ಚಂದ ಹೇಳಿದ್ರಿ ಕಂಠಪಾಠ ಸ್ಪರ್ಧೆಯಲ್ಲಿ. ಸಣ್ಣ ಸಣ್ಣ ತಪ್ಪುಗಳು ನೀವು ಉಚ್ಚಾರ ಮಾಡುವಾಗ ಪ್ರಯತ್ನ ಮಾಡಿ ಅದೆಲ್ಲ ಸರಿ ಆಗ್ತದೆ, ಆದರೆ ಅಂತ ಇದಿರಲ್ಲ, ಅದು ಬಹಳ ಮುಖ್ಯ. ಎಷ್ಟು ಚಂದ ಬಸವಣ್ಣವ್ರು ಮೆಸೇಜ್ ಕೊಡ್ತಾರೆ ಅಂದರೆ, ನಮಗೆ ಸ್ಟೂಡೆಂಟ್ಸ್ಗೆ ನಾವೇನು ಮಾಡ್ತೀವಿ, ಬಸವಣ್ಣವ್ರ ವಚನ ಅಂದ್ರೆ ಮುದುಕರಿಗೆ, ಮುದುಕಿಯರಿಗೆ, ಗುಡೇನವ್ರಿಗೆ, ಪ್ರವಚನದವ್ರಿಗೆ ಅಷ್ಟೇ ಅಂತೀವಿ. ಇಲ್ಲ, ಎಲ್ಲರಿಗೂ ಇದೆ. ವಚನ ಹೆಂಗಿದೆ ನೋಡಿ: ಕೆಂಚ ಕರಿಕನ ನೆನೆದಡೆ ಕರಿಕನಾಗಬಲ್ಲನೆ, ಕರಿಕ ಕೆಂಚನ ನೆನೆದಡೆ ಕೆಂಚನಾಗಬಲ್ಲನೆ, ದರಿದ್ರ ಸಿರಿವಂತನ ನೆನೆದಡೆ ಸಿರಿವಂತನಾಗಬಲ್ಲನೆ, ಸಿರಿವಂತ ದರಿದ್ರನ ನೆನೆದಡೆ ದರಿದ್ರನಾಗಬಲ್ಲನೆ, ಮುನ್ನಿನ ಪುರಾತನರ ನೆನೆದು ಧನ್ಯನಾದೆ ನೆಂಬ ಮಾತಿನ ರಂಜಕರ ನೇನೆಂಬೆ ಕೂಡಲ ಸಂಗಮ ದೇವ. ಬಹಳ ಚಂದ ವಚನ ಇದೆ. ಏನಿದ್ರ ಅರ್ಥ? ಕೆಂಚ ಕರಿಕ ತಿಳಿತೈತೋ ತಿಳಿಯಂಗಿಲ್ಲ. ಕೆಂಚ ಕೆಂಪಗಿದ್ದವರು, ಕರಿಕ ಅಂದ್ರೆ ಕರ್ಗಿದ್ದವ್ರು ನನ್ನಂಗೆ. ಈಗ ಕೆಂಪಿರ್ತಾರಲ್ಲ ಅವರು ಕರ್ರಗಿದ್ದವ್ರನ್ನ ನೆನಪು ಮಾಡ್ಕೊಂಡ್ರೆ ಕರ್ರಗಾಕರ್ನು, ಕರ್ರಗಿರ್ತಾರಲ್ಲ ಕಾಗಿದ್ದಂಗೆ, ಅವರು ಕೆಂಪಗಿದ್ದವ್ರನ್ನ ಗಿಡಿ ಮೂತಿದ್ದಂಗೆ ನೆನಪು ಮಾಡ್ಕೊಂಡ್ರೆ ಕೆಂಪಗಾಕರಿ ಆಗೋದಿಲ್ಲ. ದರಿದ್ರ ಅಂದ್ರೇನು? ದರಿದ್ರ ಅಂದ್ರೇನು? ಪೂವರ್. ದರಿದ್ರ ಅಂದ್ರೆ ಬಡವ. ಬಡವಿದ್ದವ ಶ್ರೀಮಂತ ನೆನಪು ಮಾಡ್ಕೊಂಡ್ರೆ ಸಾವುಕಾರ ಹಾಕನೇನು, ಸಾವುಕಾರ ಇದ್ದವ ಬಡವನ್ ನೆನಪು ಮಾಡ್ಕೊಂಡ್ರೆ ಬಡವ ಹಾಕನೇನು, ಆಗುದಿಲ್ಲ. ಏನು ಹೇಳ್ಯಾರ ಬಸವಣ್ಣವರು ಅಂದ್ರೆ, ದಡ್ಡಿದ್ದವ ಶಾಣೆಯನ್ನು ನೋಡಿದೆ ನಾನು ಶಾಣೆ ಆಗ್ಬೇಕು ಅಂದ್ರೆ ಶಾಣೆ ಆಗುದಿಲ್ಲ. ಶಾಣೆ ಆಗ್ಬೇಕಂದ್ರೆ ಅಭ್ಯಾಸ ಮಾಡ್ಬೇಕು, ಸಾವುಕಾರ ಆಗ್ಬೇಕಂದ್ರೆ ಮೆಹನತ್ ಮಾಡ್ಬೇಕು. ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಶಾಣೆ ಆಗೋದಿಲ್ಲ, ಮೆಹನತ್ ಮಾಡಲಿಲ್ಲ ಅಂದ್ರೆ ಸಾವುಕಾರ ಆಗೋದಿಲ್ಲ. ಬಸವಣ್ಣವ್ರು ಹೇಳಿದ ಮಾತಿದು. ಮುನ್ನಿನ ಪುರಾತನರ ನೆನೆದು ಧನ್ಯನಾದೆನೆಂಬ ಮಾತಿನ ನಯವಂಚಕರ ನೇನೆಂಬೆ ಕೂಡಲ ಸಂಗಮ ದೇವ. ಅವ್ರ ಹಂಗ ಇವ್ರ ಹಿಂಗ ಬರೀ ಇದನ್ನ ಬಡಬಡಿಸ್ಕೊತ ಕುಂಡ್ರಬಾರ್ದು. ನಾವು ಹೆಂಗ ಅಂತ ವಿಚಾರ ಮಾಡ್ಬೇಕು. ಇಟ್ ಮೀನ್ಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಪ್ರಯತ್ನ ಮಾಡಬೇಕು. ಎಷ್ಟು ಪ್ರಯತ್ನ ಮಾಡಬೇಕು ಅಂದ್ರೆ ಗೆಲ್ಲುವವರೆಗೂ ಪ್ರಯತ್ನ ಮಾಡಬೇಕು, ಪ್ರಯತ್ನವನ್ನು ಬಿಡಲೇಬಾರದು ಅನ್ನೋ ಮಾತನ್ನು ಹೇಳಿ ಬಹಳ ಸಂತೋಷ ಆಯಿತು. ಇಂಥ ಬಿಸಿಲಿನೊಳಗಡೆಯೂ ಪ್ರೊಬೆಬಲಿ ನಿಮ್ದು ಹಾಲಿಡೇಸ್ ಪ್ರಾರಂಭ ಆಗಿಲ್ಲ. ಬೇರೆ ಶಾಲಾ ಮಕ್ಕಳೆಲ್ಲ ಈಗ ಹಾಲಿಡೇಸ್ ಎಂಜಾಯ್ ಮಾಡ್ತಾ ಇದ್ದಾರೆ, ನೀವು ಬಸವ ಜಯಂತಿ ಎಂಜಾಯ್ ಮಾಡ್ತಾ ಇದ್ದೀರಿ. ನಿಮ್ಮದು ಹಾಲಿಡೇಸ್ ಇನ್ನೂ ಬೇಗ ಪ್ರಾರಂಭ ಆಗ್ತದೆ. ಚೆನ್ನಾಗಿ ಓದಬೇಕು, ಒಳ್ಳೆಯ ಗುಣಗಳನ್ನು ರೂಢಿ ಮಾಡ್ಕೋಬೇಕು, ಒಳ್ಳೆಯ ಸ್ವಭಾವ ಬೆಳೆಸ್ಕೋಬೇಕು, ಒಳ್ಳೆಯ ಕನಸಿಟ್ಕೋಬೇಕು. ಆವಾಗ ನಿಮಗೂ ಕೂಡ ಭವಿಷ್ಯದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಆಶಿಸಿ ಐ ಫೆಲ್ಟ್ ವೆರಿ ಹ್ಯಾಪಿ. ನಾನು ಈ ಶಾಲೆಯನ್ನು ನೋಡಿರಲಿಲ್ಲ. ನಿಡ್ಸೋಶಿಯ ಪೂಜ್ಯಪಾದ ಜಗದ್ಗುರುಗಳು ಚಿಕ್ಕೋಡಿ ಅಪ್ಪ ಅವರು ಅವಾಗವಾಗ ಹೇಳ್ತಿದ್ರು, ನಿಮ್ಮ ಅಧ್ಯಕ್ಷರ ಬಗ್ಗೆ ಶ್ರೀಯುತ ಮಹೇಶ್ ಅವ್ರ ಬಗ್ಗೆ ಹೇಳ್ತಿದ್ರು. ಅವ್ರದ್ದು ಎಂಥ ಅಚೀವ್ಮೆಂಟ್ ನೋಡಿ. ಅವ್ರದ್ದು ಟ್ಯಾಗ್ಲೈನ್ ಇದೆಯಲ್ಲ, ಅಲ್ಲಿ ಟ್ಯಾಗ್ಲೈನ್ ನೋಡಿದ್ದೀರಿ? ನಿಮ್ಮ ಶಾಲೆ ಒಳಗೊಂಡು ಟ್ಯಾಗ್ಲೈನ್ ಹಾಕಿದಾರಲ್ಲ, ಏನದು? ಒಬ್ಬ ಎಂಥ ಗ್ರೇಟ್ ಟ್ಯಾಗ್ಲೈನ್ ಅದು. ಅಂದ್ರೆ ಅವ್ರದ್ದೇನು, ಹಳ್ಳಿಯವ್ರು ಹೋಗಿ ದಿಲ್ಲಿ ನೋಡಬಾರ್ದು, ದಿಲ್ಲಿಯವರು ಬಂದು ಹಳ್ಳಿ ನೋಡ್ಬೇಕು. ಎಂಥ ಕನಸಲ್ಲ ಅವ್ರದ್ದು. ಬಹಳ ದೊಡ್ಡ ಕನಸು, ದೊಡ್ಡ ವ್ಯಕ್ತಿತ್ವ. ಅವರು ನಮ್ಮ ಭಾಗದ ಆಸ್ತಿ. ಅವರ ಸೇವೆ ಇನ್ನೂ ವಿಸ್ತಾರ ಆಗಲಿ, ಭಗವಂತ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸಿ, ಅವ್ರ ಅಣ್ಣವರು ಆ ಕಡೆ ಕೂತಿದಾರಲ್ಲ, ನಿಮ್ಗೆ ಗೊತ್ತಿರಬೇಕು ಅವ್ರದ್ದು ಎಷ್ಟೋ ರೆಕಾರ್ಡ್ಸ್ ಇದೆ. ಅವರು ಸ್ವಿಮ್ಮಿಂಗ್ ಒಳಗಡೆ ರೆಕಾರ್ಡ್ ಗೊತ್ತಿದೆಯೋ ಗೊತ್ತಿಲ್ವೋ? ಎಷ್ಟು ದೊಡ್ಡವರ ಸಂಪರ್ಕದೊಳಗಡೆ ನೀವಿದ್ದೀರಿ. ಏನು ಕ್ಲಾಸ್ ರೂಮ್, ಏನು ಪ್ರಿಮಿಸಿಸ್, ಏನು ಎನ್ವೈರ್ನ್ಮೆಂಟ್, ಎಷ್ಟು ಚಂದ.
ಶಾಲ್ಯಾಗ ಒಳಗೆ ಕಲಿಯೋದಕ್ಕಿಂತ ಹೊರಗೆ ಹೆಚ್ಚು ಕಲಿಬೋದು. ಹಿಂಗೆ ತಿರುಗಾಡಿ ಬಂದ್ರೆ ಒಂದು 100 ಜನ ಸೈಂಟಿಸ್ಟ್ ಪರಿಚಯ ಆಕ. ಮತ್ತು ತಿರುಗಾಡಿ ಹಾದಿರ ಮನೆಗೆ ಹಂಗಲ್ಲ. ಸ್ವಲ್ಪ ಓದಬೇಕು. ಪೊಯೆಟ್ಸ್ ಬಗ್ಗೆ ಇದೆ, ಪೊಲಿಟಿಷಿಯನ್ಸ್ ಬಗ್ಗೆ ಇದೆ, ಸ್ಪೋರ್ಟ್ಸ್ಮೆನ್ ಬಗ್ಗೆ ಇದೆ. ಎವ್ರಿಥಿಂಗ್ ಈಸ್ ದೇರ್. ಯು ಆರ್ ವೆರಿ ಗ್ರೇಟ್. ಇವು ನಿಮ್ಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಚೆನ್ನಾಗಿ ಕಲೀರಿ, ಚೆನ್ನಾಗಿ ಬೆಳೀರಿ. ನಮಸ್ಕಾರ.